ನಮ್ಮ ಕರ್ನಾಟಕದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಕಮ್ಮಿ ಆಗುತ್ತೆ. ಶಾಂತಿ, ಶಾಂತಿ, ಬಂದೇ ಇರು. ನಮಸ್ಕಾರ ಸರ್. ಶಾಂತಿ, ಇನ್ಮೇಲೆ ಸ್ಕೂಲಿಗೆ ಬರ್ಕೊಡ್ದು. ಯಾಕೆ ಯಾಕೆ ನೀವು ಹಾಗೆ ಹೇಳ್ತೀರಾ? ನಾನೇನ್ ತಪ್ಪು ಮಾಡಿದೆ? ಅಳ್ಬೇಡ ಶಾಂತಿ, ವಿಷಯ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಶಾಂತಿ, ಈ ಪರೀಕ್ಷೆಯಲ್ಲಿ ಫಸ್ಟ್ ಮಾರ್ಕ್ಸ್ ತೋಡಿದಕ್ಕೋಸ್ಕರ ಜಮೀನ್ದಾರರು ನಿಮ್ಮ ಅಣ್ಣನಿಗೆ ಹಂಟಿಗೆ ಹೊಡೆದ್ರಂತೆ. ಆದ್ರೆ ನಾ ಚೆನ್ನಾಗಿ ಓದ್ತಾ ಇದ್ದೀನಲ್ಲ ಅನ್ನೋ ಹೊಟ್ಟೆ ಊರಿಗೆ ಜಮೀನ್ದಾರರು ನನ್ನ ಅಣ್ಣನ್ನ ಗೋಳು ಹುಯ್ಕೊಳ್ಳೋದನ್ನ ನೆನೆಸ್ಕೊಂಡ್ರೆ ನನ್ ಕರಳು ಕಿತ್ತು ಬರುತ್ತೆ. ನಿಮ್ ಜಮೀನ್ದಾರ್ ನಡವಳಿಕೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿದೆ ಶಾಂತಿ. ಅವ್ರ ಪ್ರತಿಯೊಂದು ವರ್ತನೇನು ವಿರುದ್ಧವಾಗೇ ಇದೆ. ನನ್ನಣ್ಣ ನನ್ನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಸರ್. ನನ್ನ ಈ ವರ್ಷ ಪರೀಕ್ಷೆಗೆ ಕೂರ್ದ ಹಾಗೆ ಮಾಡ್ಬಿಟ್ರಲ್ಲ ಸರ್. ನನಗೆ ಅದೇ ವ್ಯಸನವಾಗಿದೆ. ಈಗೇನ್ ಮಾಡೋದು ಸರ್? ಶಾಂತಿ, ನೀನ್ ಓದ್ಬೇಕು, ನಿನ್ನ ಅಣ್ಣನ ಸಂಕಲ್ಪ ಪೂರ್ತಿ ಮಾಡ್ಬೇಕು, ಅಷ್ಟೇ ತಾನೇ? ಹೌದು ಸರ್. ಈ ಸ್ಕೂಲ್ ಇಲ್ದೇ ಇದ್ರೆ ಬೇರೆ ಸ್ಕೂಲಲ್ಲಾದ್ರೂ ಧೈರ್ಯವಾಗಿ ಮನೆಗೆ ಹೋಗು. ಹಾಗಾದ್ರೆ ತುಂಬಾ ಉಪಕಾರ ಆಯ್ತು ಸರ್. ಬರ್ತೀನಿ. ಮೆಸ್ಟ್ರೆ, ಏನ್ ವಿಷಯ? ಮೆಸ್ಟ್ರೆ, ಒಂದ್ ಕಾಜ್ಗ ಬರೀಬೇಕು, ದಯವಿಟ್ಟು ಮನೆಗೆ ಬರ್ತೀರಾ? ಸರಿ, ಸಂಜೆ ನಾನೇ ಮನೆಗೆ ಬರ್ತೀನಿ, ನೀವು ಹೋಗು. ಆಗ್ಲಿ ಮೆಸ್ಟ್ರೆ. ಕಮಲಾ, ಒಂದ್ ಸಂತೋಷ ಸುದ್ದಿ. ಅದೇನಂತದ್ದು? ನಮ್ ಚಿಕ್ಕ ಯಜಮಾನ್ರು ತಿರ್ಗಾ ಊರಿಗೆ ಬರ್ತಾರಂತೆ. ಅಯ್ಯೋ, ಅದಕ್ಕೆ ನೀ ಎದುರ್ತಿದ್ಯಾ? ಅವ್ರು ಯಾವಾಗ ಬರ್ತಾರೋ, ನಮ್ಗೆ ಯಾವಾಗ ಚಿಲ್ಲರೆ ಸೇರುತ್ತೋ ಅಂತ ನಾನ್ ಕಾಯ್ತಿದ್ದೀನಿ. ನೀವ್ ಹೆಚ್ಚು ಬೀಳ್ತಿದ್ಯಲ್ಲ. ನೀನೇನಯ್ಯ, ನೀನ್ ಗಂಡ್ಸು, ನಮ್ಮಂತ ಪ್ರಾಯದ ಹೆಣ್ಮಕ್ಳು ತಾನೆ ಆ ಚಿಂತೆ. ಯಾಕೆ ಒದರ್ತಿದ್ಯಾ? ಇನ್ನೇನ್ ಮತ್ತೆ, 5 ವರ್ಷದಿಂದ ನಮ್ಮೂರಲ್ಲಿರೋ ಹೆಣ್ಮಕ್ಳು ಇಷ್ಟೋ ನೆಮ್ಮದಿಗಿದ್ರು, ಇನ್ಮೇಲೆ ಹೆಂಗೋ ಏನೋ. ಅದನ್ನೇ ಹೇಳ್ತಿರು. ಆಗ ಅವ್ರಿಗೆ ಅರಿದ ವಯಸ್ಸು, ಆ ಹೆಣ್ಣಿಂತ ಏನೋ ಹೊಸಿ ಹೆಚ್ಚು ಕಮ್ಮಿ ನಡ್ಕೊಂಡ್ಬಿಟ್ರು. ಚಂದ ಕೈತ್ಕಣಯ್ಯ ನೀನ್ ಹೇಳೋದು. ಅಯ್ಯೋ ಪಾಪ, ಆ ಅರಿದಣ್ಣು ಅವಮಾನ ತಡೆದೆ ನದಿ ಪಾಲಾದ್ಲಂತೆ. ಅದೇನ್ ದೊಡ್ಡದು. ನಮ್ ಚಿಕ್ಕ ಯಜಮಾನ್ರು ಜಮೀನ್ದಾರು ಕೋಪ ಮಾಡ್ಕೊಂಡ್ರು, ಮನೆ ಬಿಟ್ಬಿಟ್ಟು ಹೊಂಟೋದ್ರು. ರೋಜ್ಗಾರ ಮಗ. ಅದ್ಯಾಕೋ ಏನೋ ಅವ್ರು ಬರೋದ್ ನೋಡಿದ್ರೆ ಭಯ ಹೋಗ್ತಾ ಇದೆ. ಏನ್ ಕಮಲಮ್ಮ ಅದು ಭಯ ಪಡುವಂತ ವಿಷಯ? ಬನ್ನಿ ಕೂತ್ಕೊಳ್ಳಿ. ಮೆಸ್ಟ್ರೆ, ಈಗ ಬಂದೆ. ಏನಿಲ್ಲ ಮೆಸ್ಟ್ರೆ, ನಮ್ಮೂರಲ್ಲಿ ನನ್ ತಂಗಿ ದೊಡ್ಡೋಳಾಗಂತ ಊರಿಂದ ಕಾಗದ ಬಂದೈತೆ. ಅದು ನೋಡ್ದಂಗಿಂದ ನನ್ಗೆ ಯಾಕೋ ಭಯ ಹೋಗ್ತಾ ಇದೆ. ಕಮಲಮ್ಮ, ಭಯ ಪಟ್ರಾಗತ್ತಾ? ನೀವು ತಾನೇ ಎಲ್ಲ ಮಾಡ್ಬೇಕು. ಅವ್ರಿಗೆ ತಾನೇ ನನ್ನವರು ಅಂತ ಬೇರೆ ಯಾರಿದ್ದಾರೆ? ಅದಕ್ಕೆ ಮೆಸ್ಟ್ರೆ, ನಿಮ್ ಕೈಯಿಂದ ಕಾಗದ ಬರ್ಸೋಣಂತ ನಿಮ್ಮನ್ನ ಕರ್ಸಿದ್ದು. ಬರ್ದ್ಬಿಡಿ. ಏನ್ ಬರೀಲಿ? ನನ್ನ ಆದ್ನಿ ದೊಡ್ಡೋಳಾಗಿದ್ದಾಳೆ ಅಂತ ಊರಿಂದ ಕಾಗದ ಬಂತಲ್ಲ ಮೆಸ್ಟ್ರೆ, ಅದಕ್ಕೆ ಬರ್ದ್ಬಿಡ್ಲಾ? ಬರೋ ವಾರ ನಿನ್ ಭಾವ ಅನ್ನಿಸ್ಕೊಂಡಿರೋನು ನಿನ್ಗೆ ಏನೇನ್ ಮಾಡ್ಬೇಕೋ ಒಂದು ಬಿಡ್ದಂಗ್ ಮಾಡ್ತೀನಿ ಅಂತ ಬರೀರಿ ಮೆಸ್ಟ್ರೆ. ಅಯ್ಯೋ ಕಮ್ಮಂಗಿ, ಹಿಂಗ ಆಸೆ ಬರ್ಸೋದು ಒಳ್ಳೆ ನಾಜುಕಾಗಿ ಬರ್ಸೋದ್ ಬೇಡ ಮೆಸ್ಟ್ರೆ. ನಾನ್ ಹೇಳ್ತೀನಿ, ನೀವ್ ಬರೀರಿ. ನೀರೇ. ಶಾಂತಿ, ಈ ಸ್ಕೂಲ್ ರಜಾನಾ? ಹೌದಣ್ಣ. ಏನ್ ಹೇಳ್ತಾ ಇದೀಯಾ? ಜಮೀನ್ದಾರರು ನನ್ನ ಸ್ಕೂಲ್ಗೆ ಬರ್ಕೂಡ್ದು ಅಂತ ಹೇಳಿದಾರಂತೆ. ಹೌದಣ್ಣ. ನೀನ್ ಯಾಕೆ ಗುಟ್ ಮಾಡ್ದೆ? ಏನು? ಜಮೀನ್ದಾರಿಂದ ಏಟ್ ತಿಂದಿದ್ದು. ಅದೇನು ಹೊಸ ವಿಷಯನಾ ಗುಟ್ಟಾಗಿರೋಕೆ? ಹೌದು, ನಿನ್ನೆ ಏಟ್ ತಿಂದಿದ್ದು ಹೊಸ ವಿಷಯನೇ. ಅಯ್ಯೋ, ಅದ್ ಬಿಡಮ್ಮ. ನಿನಗಾಗಿ ಗೋಪಿ ಮೇಷ್ಟ್ರು ಏಟ್ ತಿಂದ್ರಲ್ಲ, ಅದು ಹೊಸಲು. ಏನ್ ಹೇಳ್ತಿದ್ಯಣ್ಣ ನೀನು? ಗೋಪಿ ಮೇಷ್ಟ್ರು ಏಟ್ ತಿಂದ್ರಾ? ಯಾತಕ್ಕಾಗಿ? ನಿಂಗೆ ಮೊದಲು ನಂಬರ್ ಹಾಕಿದಕ್ಕೆ. ಮೇಷ್ಟ್ರು ಈ ವಿಷಯನ ಏನು ಹೇಳಿಲ್ಲ. ನೀನು ಏಟ್ ತಿಂದಿದ್ದನ್ನ ನೆನ್ಸ್ಕೊಂಡು ಬಹಳ ಸಂಕಟಪಟ್ರು. ಆ ಮೇಷ್ಟ್ರಿಗೆ ಎಂತ ಒಳ್ಳೆ ಮನ್ಸು. ನನ್ನಿಂದ ಅವರಿಂಥ ಅವಮಾನವೇ? ಏನ್ ಹೇಳ್ತಾ ಇದ್ದೀಯ ನೀನು? ಹೌದು, ನೀವು ನನ್ನ ಸುಮಾರ್ಕ್ ಹಾಕಿದ್ರಿ ಅಂತ ಜಮೀನ್ದಾರಿಂದ ನಿಮ್ಗೆ ಅವಮಾನ ಆಯ್ತು. ಹೇಳ್ತಾ ಇದೀಯಾ? ಅಳ್ಬೇಡ, ಕಣ್ಣರ್ಸ್ಕೋ. ಇದರಲ್ಲಿ ನಿನ್ ತಪ್ಪೇನಿದೆ? ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳಿಗೆ ನೀ ಸರಿಯಾಗಿ ಉತ್ತರ ಕೊಟ್ಟಿದ್ದೆ. ನಾನು ನನ್ನ ಕರ್ತವ್ಯ ಮಾಡ್ದೆ ಅಷ್ಟೇ. ಆದ್ರೆ ಆ ಹೆಡ್ ಮಾಸ್ಟರ್ ಯಾವಾಗ್ಲೂ ಸುಮತಿಗೇನೆ ಫಸ್ಟ್ ಮಾರ್ಕ್ ಹಾಕ್ತಾನೆ ಇರ್ತಾರೆ. ಯಾಕೆ? ಜಮೀನ್ದಾರ್ ಮಗಳು ಅಂತ ಹೆದರ್ಕೊಂಡ? ಆ ಸ್ಕೂಲ್ನ ಅವ್ರು ತಾನೇ ನಡೆಸ್ತಿದ್ದಾರೆ. ಅದರಿಂದಾನೇ ನೀನ್ ಸ್ಕೂಲ್ನಿಂದ ಕಳ್ಸೋದಕ್ಕೆ ಅವಕಾಶ ಆಯ್ತು. ಆ ಜಮೀನ್ದಾರ್ ನಡವಳಿಕೆ ವಿಚಿತ್ರವಾಗಿದೆ. ನಮ್ಮಂಥ ಬಡವರಿಗೆ
ಯಾರು ಉಪಕಾರ ಮಾಡಕ್ ಬಂದ್ರು ಆ ಜಮೀನ್ದಾರರಿಗೆ ಸಹಿಸಲ್ಲ. ಅದಕ್ಕೆಲ್ಲ ನೀವು ವ್ಯಸನ ಪಡಬೇಡ. ನಾನು ಬಂದು ನಿಮ್ಮ ಮನೆಗೆ ಪಾಠ ಹೇಳ್ಕೊಡ್ತೀನಿ. ತುಂಬಾ ಸಂತೋಷ ಸರ್. ನಾನು ಬರ್ತೀನಿ. ಅದ್ಯಾಕೆ ಹಂಗ್ ನೋಡ್ತೀರಾ? ಪುತ್ತ ಪುತ್ತ ಕಲಿಯುಗ ಹೆಂಗ ಬದಲಾಯಿಸೋಯ್ತು ನೋಡ್ದ ಅಂಬುದ ಹಾಕ್ಸಿ. ಇದೇನ್ರಿ ಇವತ್ತು ಅಗ್ಲೋತ್ನಾಗೆ ಬಂದ್ಬಿಟ್ರಿ? ಹಂಗಲ್ಲ ನನ್ ಚಿನ್ನ, ರಾತ್ರಿ ಹೊತ್ತು ಬಂದ್ರೆ ಯಾವ್ಯಾವ್ದು ಎಲ್ಲೆಲ್ಲಿ ಹೆಂಗೆಂಗ್ ಐತೆ ಅಂತ ಒಂದು ಸರಿಯಾಗಿ ಗೊತ್ತಾಗಿಲ್ಲ ನೋಡು. ಅದಕ್ಕೆ ಅಕ್ಕಂಗೂ ರಾತ್ರಿ ಹಿಂಗೇನೆ ಈಸುತ್ತೀರಾ? ಅಯ್ಯೋ, ಅವಳಿಗೆ ಇಸ್ಕೋಕ್ ಆಗಕ್ಕಿಲ್ಲ ಅಂತಾನೆ ನಿನ್ನ ಕಾಲು ಬೆಳ್ಳಿಂದ ಹಿಡಿದು ತಲೆ ಗಂಟಾನು ಬುಡದೆ ಇಸುತ್ತಾ ಇವನೇ. ಈ ವಿಷಯ ಮಾತ್ರ ತಿಳಿಬಾರ್ದು. ಆ ತಕ್ಷಣನೇ ಕೈಗೆ ಸಲೀಸಾಗಿ ಸಿಗ್ತದೆ ಅಂತ ಪಟ್ಟಾರ್ ಅಂತ ಇಸ್ಕಾಕ್ಬಿಡ್ತಾಳೆ. ಯಜಮಾನ್ ಹೇಳೋ ಕೆಲಸ ಬಿಟ್ಬಿಟ್ಟು ಇಲ್ಲೆಲ್ಲ ಮಾಡ್ತಾ ಇದ್ಯಾ? ನಮ್ ಮೈಂಗ್ ಹುಷಾರಿಲ್ದೆ ಬದುಕೊಂಡು ಕೆಲಸ ಮಾಡಕ್ ಆಯ್ತಿಲ್ರ. ಅಪ್ಪನ್ ಹೇಳಿದ ಕೆಲಸ ಮಗ ಮಾಡ್ತಾ ಅವನ. ಆ ಕೇಮೆ ಬಿಟ್ಟು ನಿನ್ ಕೆಲಸ ನೀನ್ ನೋಡೋಗ್ಲೆ. ಇವನಿಗೆ ಏನ್ ಬಂದಾಯ್ತೋ ಕೇಳು. ಅಂದಾಗೆ ಅವನೇ ಓ ಕೆಲಸ ಮಾಡಗಲೇ. ಏನಾಯ್ತು? ನೀವ್ ಹೇಳಿದ ಕೇಮೆ ಮಾಡೋದ್ ಬಿಟ್ಬಿಟ್ಟು ಅವ್ರ ಅಪ್ಪನಿಗೆ ಹೇಳಿದ ಕೇಮೆ ಮಾಡ್ತಾ ಇದ್ದ. ಅದ್ರ ಕೇಳಿದ್ದಕ್ಕೆ ಹಂಗ ನಮ್ಮ ಆಳುಗಳ ಮೇಲೆ ಕೈ ಮಾಡೋ ಅಷ್ಟು ಕೊಬ್ಬ ಅಂತೇನೋ ಬೇಕಪ್ಪ ನನ್ ಮಗನೇ. ಈ ತಮಾಷೆನ ನಿಮ್ಮ ಅಪ್ಪನು ನೋಡ್ಕೊಂಡು ಸುಮ್ಕಿದ್ನೋ? ಯಾವ್ದನ್ನ ಹೆಂಗ್ ಕಾಯಿಸಿದ್ರೆ ಹೆಂಗ್ ಬಗ್ತೈತೆ ಅಂತ ನನಗ್ ಚಂದ ಗೊತ್ತು ಕಣೋ. ತಗೋ, ನಿಮ್ಮ ಅಪ್ಪನ್ನ ನಿನ್ನ ಕೈಯಿಂದಲೇ ಹೊಡಿಬೇಕು. ಯಜಮಾನ್ರೆ, ಬ್ಯಾಡ್ ಯಜಮಾನ್ರೆ, ಅವರು ನೊಂದ ಜೀವ. ನನ್ ನೋಡಿರಿ, ಅವ್ರು ಹೊಡಿಬೇಡಿ ಯಜಮಾನ್ರೆ. ನನ್ ನೋಡಿರಿ ಯಜಮಾನ್ರೆ, ನನ್ ನೋಡಿರಿ. ಇಲ್ಲ, ಇದೇ ನೀನು ಸರಿಯಾದ ಪಾಠ. ಆಗ್ಲೇ ಯಾರ ಮ್ಯಾಗೂ ಕೈ ಎತ್ತಕ್ಕಿಲ್ಲ ನೀನು ಹೊಡಿಯೋದಿಕ್ಕೆ. ಹೊಡಿಲ್ಲ ನಿಮ್ಮಪ್ಪನ, ಹೊಡಿಯೋ ನಿಮ್ಮಪ್ಪನ, ಹೊಡಿಯೋ ಬೇಕಪ್ಪ. ನಾನು ನೋಡಿಲ್ಲ, ಈ ಏಕ್ತಿನ ನೋಡ್ಲಾರೆ. ಹೊಡಿ, ಹೊಡಿಲ್ಲ. ಅಪ್ಪ ಅಪ್ಪ, ಕೇಳ್ಬಾರ್ದು ಮಾತು ಹೇಳಿ ನನ್ನ ಈ ಪಾಪಕ್ಕೆ ಗುರಿ ಮಾಡ್ಬಿಟ್ರಲ್ಲಪ್ಪ. ಉನ್ಗೆ ಹೊಡಿಯೋ ದಂಡ ಕೊಟ್ಬಿಟ್ರಲ್ಲಪ್ಪ, ಕೊಟ್ಬಿಟ್ರಲ್ಲಪ್ಪ. ಏಯ್, ಏನು ಏನು ನೋಡ್ತಾ ಇದೀಯಾ? ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ? ಎತ್ಕೊಂಡೋಗೋ. ಯಾಕಪ್ಪ ಹೀಗ ಅವ್ರನ್ನ ಗೋಳ್ ಹಿಕ್ಕೋತೀರಾ? ನಿಮ್ಗದ್ ಚೆನ್ನಾಗಿದ್ಯಾ? ಯಾಕೆ, ಏನಾಯ್ತು ಅಂತ? ಪಾಪ ಮನುಷ್ಯ ಕಷ್ಟಪಡೋದೇ ಈ ಹಾಳು ಹೊಟ್ಟೆಗೋಸ್ಕರ. ನೀವು ಆ ಹೊಟ್ಟೆ ಮೇಲೆ ಒದಿತಿದ್ದೀರಲ್ಲ, ಇದನ್ನ ಆ ದೇವ್ರು ಖಂಡಿತ ಒಪ್ಪಲ್ಲಪ್ಪ, ಖಂಡಿತ ಒಪ್ಪಲ್ಲ. ಒಂದ್ರಂಗ ಒಂದ್ರಂಗ ಅಲ್ರ, ಒಂದ್ರಂಗ ಅದನ್ನ ಕಣ ಹೇಳಿದ್ದು. ಅವ್ಳು ಹೇಳಿದ್ ಕೇಳಿಸ್ತಾ? ಚಂದ ಕೇಳ್ತು, ಚಂದ ಕೇಳ್ತು ಯಜಮಾನ್ರೆ. ಏನಯ್ಯ ಚಂದ ಕೇಳಿಸಿದ್ ನಿನಗೆ? ಅದೇ ಯಜಮಾನ್ರೆ, ಇದೆಲ್ಲ ದ್ಯಾವ್ರು ಒಪ್ಪಕ್ಕಿಲ್ಲ ಅಂತ. ಏನೇ ಆಗ್ಲಿ ಸುಮ್ಕೆ ಮುನ್ಗೂ ಈಗೀಗ ಒಸಿ ಕರಳೆ ತುಂಬ್ತಾರೆ ಯಜಮಾನ್ರೆ. ಏನಯ್ಯ, ಇವಳು ಓದೋದಕ್ಕೆ ಪಟ್ನಕ್ಕೆ ಹೋಗೋದು ಬೇಡ ಅಂತ ತಾನೇ ನಮ್ಮೂರ್ನಾಗೆ ಒಂದು ಸ್ಕೂಲ್ ಕಟ್ಸಿದ್ದು. ಕಪ್ನಟ್ಟಾಗಿ ಆದ್ರಾಗೆ ಅನುಮಾನವೇ ಇಲ್ರ. ಇವಳೇನ್ ಅಲ್ಲಿಗೆ ಓದಾಕ್ ಹೋಯ್ತಾಳ, ಇಲ್ಲ ಉಪದೇಶ ಕಲ್ತ್ಕೊಂಬರಕ್ ಹೋಯ್ತಾಳ? ಹೆಂಗೆ ಆಗ್ಲಿ, ಎಳೆ ವಯಸ್ಸು, ನಿಮ್ಮ ಅಂತಸ್ತಿಗೆ ಹೆಂಗ್ ಬೇಕೋ ಹಂಗೆ ಡಪ್ನಟ್ಟಾಗಿ ಸರಿ ಹೋಗ್ತಾಳೆ. ಓಸಿ ಸುಧಾರಿಸ್ಕಳಿ, ಹುಲಿ ಹೊಟ್ಟೆಲಿ ಹುಟ್ಟುದು ಬೇಕಾಗಿಲ್ರ. ಏನೋ ಜಮೀನ್ದಾರ್ ಮನೆ ಅನ್ನ ಜಾಸ್ತಿ ಆಯ್ತಾನೋ ನಿನಗೆ? ಇಲ್ಲಪ್ಪ,
ಜಮೀನ್ದಾರ್ ತಿನ್ನೋಕೆ ಬಿಡಲ್ಲಪ್ಪ. ಹಂಗ ಚಿಕ್ಕ ಯಜಮಾನ್ರು ಬಂದ್ರೆ ಇನ್ನ ಏನೇನ್ ನಡೀತಾ ಇತ್ತು?